ಎಲ್ಲರಿಗೂ ನಮಸ್ಕಾರ. ನಾನು ಪೂರ್ಣಿಮಾ ಮಂಜುನಾಥ್. ಈ ದಿನ ತುಳಸಿ ಹಬ್ಬದ ಬಗ್ಗೆ ಏನು ವಿಷಯ ತಿಳ್ಕೊಳ್ಳೋಣ ಅಲ್ಲ. ತುಳಸಿ ಹಬ್ಬವನ್ನ ನಾವು ಯಾಕೆ ಆಚರಿಸ್ಬೇಕು, ಯಾವಾಗ ಆಚರಿಸ್ಬೇಕು, ಇದನ್ನೆಲ್ಲ ತಿಳ್ಕೊಳ್ಳೋಣ ಅಲ್ವಾ. ತುಳಸಿ ಅಂದ್ರೆ ತುಲನ ನಸ್ತಿ, ತುಲನೆಗೆ ನಿಲುಕದವಳು, ಸಾಧ್ಯವಾಗದವಳು ತುಳಸಿ ಅಂತ. ಈ ತುಳಸಿ ಹಬ್ಬವನ್ನ ನಾವು ಕಾರ್ತಿಕ ಮಾಸದಲ್ಲಿ 12ನೇ ದಿನ, ಕಾರ್ತಿಕ ಮಾಸದ 12ನೇ ದಿನ ತುಳಸಿ ಹಬ್ಬವನ್ನ ಆಚರಿಸ್ತೀವಿ ಅಲ್ವಾ. ಉತ್ಥಾನ ದ್ವಾದಶಿ ಅಂತ ಕರಿತೀವಿ. ಆ ದಿನ ತುಳಸಿ ಕಟ್ಟೆಯಲ್ಲಿ ನಾವು ಧಾತ್ರಿ ವೃಕ್ಷದ ಕೊಂಬೆಯನ್ನ ಇಟ್ಟು ಮತ್ತೆ ವಿಷ್ಣು ಅಥವಾ ರಾಮ ಅಥವಾ ಕೃಷ್ಣನ ಪ್ರತಿಮೆಯನ್ನ ಇಟ್ಟು ಪೂಜೆ ಮಾಡೋದನ್ನ ನಾವೆಲ್ಲರೂ ನೋಡೇ ಇರ್ತೀವಿ. ಯಾಕೆ, ವಿಷ್ಣುವಿಗೂ ತುಳಸಿಗೂ ಏನು ಸಂಬಂಧ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಲ್ಲ. ಇದ್ರ ಹಿನ್ನೆಲೆ ಏನು, ಮತ್ತೆ ನಾವು ಯಾಕೆ ಆಚರಿಸ್ಬೇಕು ಇದನ್ನ ಅಂತ ಎಲ್ಲ ತಿಳ್ಕೊಂಡಾಗ ನಮ್ಗೆ ಇನ್ನೂ ಸಂಭ್ರಮ ಮತ್ತೆ ಸಡಗರ ಜಾಸ್ತಿ ಆಗತ್ತೆ ಹಬ್ಬದ ಬಗ್ಗೆ. ಹೌದಲ್ವಾ, ಹೀಗೆಲ್ಲ ಇದೆ ಅಂತ ನಾವು ಹೀಗೆ ಆಚರಿಸುವಾಗ ನಮ್ಮ ಮುಂದಿನ ಪೀಳಿಗೆ ಅದನ್ನ ಕುತೂಹಲದಿಂದ ನೋಡ್ತಾ ಇರ್ತಾರೆ. ಅವ್ರಿಗೆ ಇದರ ಬಗ್ಗೆ ಹೇಳ್ಕೊಟ್ಟಾಗ ಅವ್ರಿಗೂ ಆಸಕ್ತಿ ಮೂಡುತ್ತೆ. ಇದನ್ನ ನಮ್ಮ ಹಾಗೆ ಅವರು ಕೂಡ ಆಚರಿಸ್ಕೊಂಡು ಹೋಗೋದೇ ಒಳ್ಳೇದಲ್ವಾ. ಬನ್ನಿ ಹಾಗಾದ್ರೆ ಯಾರಿ ತುಳಸಿ ನೋಡೋಣ ಅಲ್ಲ. ತುಳಸಿ ಮೊದಲು ವೃಂದ ಅನ್ನೋ ಒಬ್ಬ ಯುವತಿ ಆಗಿರ್ತಾಳೆ. ಈಕೆ ವಿಷ್ಣುವಿನ ಭಕ್ತೆ ಆಗಿರ್ತಾಳೆ. ಈಕೆ ದುಷ್ಟ ರಾಜನಾದ ಜಲಂಧರನ ಪತ್ನಿ. ಆದ್ರೆ ಈ ಜಲಂಧರ ದೇವತೆಗಳಿಗೆ ಉಪಟಳಗಳನ್ನ ಕೊಡ್ತಾ ಇರ್ತಾನೆ. ಇದನ್ನ ಸಹಿಸಕ್ಕಾಗದೇ ಇರೋ ಅಂತ ದೇವತೆಗಳು ಮತ್ತೆ ವಿಷ್ಣು ಶಿವ ಎಲ್ಲ ಒಂದು ಸಮಾಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ನಂತರ ವಿಷ್ಣು ವೃಂದಾಳನ್ನ ಮೋಹಿಸಿ ಅವಳ ಪಾತಿವ್ರತ್ಯಕ್ಕೆ ಧಕ್ಕೆಯನ್ನ ತರ್ತಾನೆ. ಇದೇ ಸಮಯದಲ್ಲಿ ಶಿವ ಜಲಂಧರನನ್ನ ಸಂಹಾರ ಮಾಡ್ತಾನೆ. ಆದರೆ ಇತ್ತ ವೃಂದ ತನ್ನ ಚಾರಿತ್ರ್ಯಕ್ಕೆ ಧಕ್ಕೆ ತಂದಂತ ಈ ವಿಷ್ಣುವನ್ನ ಶಪಿಸ್ತಾಳೆ. ಏನಂತ, ನೀನು ಕಪ್ಪು ಕಲ್ಲಾಗಿ ಹೋಗು, ಮತ್ತೆ ನಿನ್ನ ಪತ್ನಿಯ ವಿರಹ ಉಂಟಾಗಲಿ, ನಿನಗೂ ಸಹ ನಿನ್ನ ಪತ್ನಿಯ ವಿರಹ ಉಂಟಾಗಲಿ ಅಂತ ಶಾಪವನ್ನ ಕೊಡ್ತಾಳೆ. ಹೀಗೆ ದುಃಖಿತಳಾದ ವೃಂದ ಜಲಂಧರನ ಚಿತೆಯಲ್ಲಿ ಹಾರಿ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾಳೆ. ಹೀಗೆ ವೃಂದಾಳ ಆತ್ಮವನ್ನ ತುಳಸಿ ಗಿಡವನ್ನಾಗಿ ವಿಷ್ಣುವು ಪರಿವರ್ತನೆ ಮಾಡಿ ಪ್ರಬೋಧಿನಿ ಏಕಾದಶಿಯ ದಿನದಂದು ತುಳಸಿಯನ್ನ ವಿವಾಹವಾಗುವಂಥದ್ದು. ಅದೇ ತುಳಸಿ ವಿಷ್ಣು ವಿವಾಹ ಅಂತ ಈಗ ಗೊತ್ತಾಯ್ತಲ್ವಾ ನಮ್ಮೆಲ್ಲರಿಗೂ. ಇದರ ಆಚರಣೆ ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಮ್ಮೆಲ್ಲರಿಗೂ ಗೊತ್ತೇ ಇದೆ, ನಮ್ಮೆಲ್ಲರ ಮನೆಯಲ್ಲಿ ತುಳಸಿ ಗಿಡ ಇರುತ್ತೆ. ಅದನ್ನ ಅಲಂಕಾರ ಮಾಡ್ತೀವಿ. ಹೇಗೆ ಅಲಂಕಾರ ಮಾಡ್ತೀವಿ ಅಂತಂದ್ರೆ ಬಣ್ಣ ಬಣ್ಣದ ರಂಗೋಲಿಯನ್ನ ಬಿಡ್ತೀವಿ, ತುಳಸಿಯನ್ನ ಮಧುವಣಗಿತ್ತಿಯಂತೆ ಅಲಂಕಾರ ಮಾಡ್ತೀವಿ. ತುಳಸಿ ಗಿಡದಲ್ಲಿ ಧಾತ್ರಿ ವೃಕ್ಷದ ಕೊಂಬೆಯನ್ನ ಇಟ್ಟು ವಿಷ್ಣು ಅಥವಾ ರಾಮ ಕೃಷ್ಣನ ಪ್ರತಿಮೆಯನ್ನ ತುಳಸಿ ಗಿಡದೊಳಗೆ ಇಟ್ಟು ಹೂವು ಹಣ್ಣುಗಳಿಂದ ಅಲಂಕರಿಸಿ ಮಧುವಣಗಿತ್ತಿಯಂತೆ ಮಂಟಪ ಕಟ್ಟಿ ಮಧುವಣಗಿತ್ತಿಯಂತೆ ಅಲಂಕರಿಸ್ತೀವಿ ತುಳಸಿಯನ್ನ. ಎಂತ ಸಂಭ್ರಮ ಅಲ್ಲ. ಹಾಗೆ ಅಲಂಕರಿಸಿ ಅಲ್ಲಿ ವಿವಾಹ ಹೇಗೆ ನಮ್ಮ ಹಿಂದೂ ಪದ್ಧತಿಯಲ್ಲಿ ಹೇಗೆ ವಿವಾಹ ಮಾಡ್ತೀವೋ ಅದೇ ತರನೇ ಮಾಡುವಂಥದ್ದು ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬ. ತುಳಸಿ ಒಂದು ದೈವಿಕವಾಗಿ ಪೂಜೆ ಮಾಡುವಂತಹ ಗಿಡ ಅಷ್ಟೇ ಅಲ್ಲ, ಅದು ಒಂದು ಔಷಧೀಯ ಸಸ್ಯವಾಗಿಯೂ ನಾವು ನೋಡ್ತೇವೆ. ಹೇಗೆ ಅಂತ ಅಂದ್ರೆ ಅದನ್ನ ಬೆಳೆಸೋದ್ರಿಂದ, ನಮ್ಮ ಮನೆ ಮುಂದೆ ಅದನ್ನ ಬೆಳೆಸೋದ್ರಿಂದ ರೋಗ ರುಜಿನಗಳು ಕ್ರಿಮಿ ಕೀಟಗಳಿಂದ ದೂರ ಇರಬಹುದು. ಮತ್ತೆ ತುಳಸಿ ಎಲೆ ಮತ್ತೆ ಕಾಳು ಮೆಣಸುಗಳನ್ನ ಉಪಯೋಗಿಸಿ ಕಷಾಯ ಮಾಡಿ ಕುಡಿಯೋದ್ರಿಂದ ಜ್ವರ, ತಲೆನೋವು, ಕಫ ಇಂಥ ಯಾವುದೇ ತೊಂದರೆಗಳಿಂದ ದೂರ ಇರಬಹುದು. 1-2 ದಿನಗಳಲ್ಲೇ ಅದರಿಂದ ನಾವು ಹೊರ ಬರಬಹುದು ಅಲ್ವಾ. ಹಾಗಾಗಿ ನಮ್ಮೆಲ್ಲರ ಮನೆಯಲ್ಲಿ ತುಳಸಿ ಗಿಡಗಳನ್ನ ನೆಟ್ಟು ಪೂಜೆಯನ್ನ ಮಾಡಿ ಭಕ್ತಿಯಿಂದ ಆ ದೇವಿಯ ಕೃಪೆಗೆ ಪಾತ್ರರಾಗೋದು ಒಳ್ಳೇದಲ್ವಾ. ಹೇಗಿತ್ತು ನಮ್ಮ ವಿಡಿಯೋ? ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ
ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಮಿತ್ರರಿಗೆ ಎಲ್ಲರಿಗೂ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರಗಳು. ನಾನು ಪೂರ್ಣಿಮಾ ಮಂಜುನಾಥ್.